ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಪಾಪುಗೆ 3 months ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನನ್ನ ಮಗ ಕಾಯ್ತಾ ಇದ್ದಾನೆ. ಆ್ಯಂಡ್ ಇವತ್ತು ಅವ್ನ ಸ್ಕೂಲಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಕೂಡ ಇದೆ. ಅದಕ್ಕೋಸ್ಕರ ರೆಡಿ ಆಗಿದ್ದಾನೆ ಟ್ರೆಡಿಷ್ನಲ್ ಆಗಿ. ನಾವು ಕೂಡ ಹೋಗ್ಬೇಕು, ಬಟ್ ಅವನು ವ್ಯಾನಲ್ಲಿ ಹೋಗ್ತಾನೆ, ಆಮೇಲೆ ನಾವು ಹೋಗ್ತೀವಿ ಪಾಪುನ ಕರ್ಕೊಂಡು. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಕೇಕ್ ಎಲ್ಲ ಕಟ್ ಮಾಡಿಬಿಡ್ತೀನಿ. ನಾನಿರ್ಬೇಕಾದ್ರೆ ಕಟ್ ಮಾಡ್ರಿ ಅಂತ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಕಟ್ ಮಾಡೋಣ. ಚಿರ್ಮ, ಹ್ಯಾಪಿ ಬರ್ಡೇ ಟು ಯು. ಯಾರಿಗಮ್ಮ ಹ್ಯಾಪಿ ಬರ್ಡೇ? ಬೇಬಿ ಹೆಸರೇನು? ಏಯ್, ಬೇಬಿಗೆ ಏನು ಹೆಸರಿಕ್ಕಿದ್ಯಾ ನೀನು? ಬುಜ್ಜೆ. ತಿನ್ಕೋ, ಎತ್ಕೊಂಡು ತಿನ್ನು. ಸೊ ಇವಾಗ ಕಟ್ ಮಾಡಿದೆಲ್ಲ ಆಯಿತು. ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ರೆಡಿಯಾಗಿ ಹೋಗ್ತೀವಿ. ಫೈನಲಿ ನಮ್ಮ ಬುಜ್ಜಿ ಬೇಬಿ 3 months ಕಂಪ್ಲೀಟ್ ಮಾಡಿದ್ರು. ಸೊ ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋರಿಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ. ಬೇಗ ಬೇಗ ತಿನ್ನು, ಬೇಗ ಬೇಗ ತಿನ್ನು, ಟೈಮ್ ಆಗೋಯ್ತು. ಮಾಡಬಾರ್ದು. ಇಂದ ಬೇಗ ತಗೊಳ್ಳೋ. ಬಾಯ್ ಚಿರುಮಾ. ಇಲ್ಲೋಡು, ಹೋಗ್ರಿ 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 ಹೋಗ್ರಿ. ಬಾಯ್. ಸೊ ಇವಾಗ ರೆಡಿ ಆಗಿದ್ದೀವಿ. ಒಂದು ಆಲ್ಮೋಸ್ಟ್ ಅವರು 11 o'clock ಮೇಲೆ ಬರೋಕ್ಕೆ ಹೇಳಿದ್ದಾರೆ. ಇವಾಗ ಒಂದು 10:30 ಆಗಿದೆ. ಸೊ ಇಲ್ಲಿಂದ ಹೊರಟ್ರೆ ಅಲ್ಲಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ನಮ್ಮ ಪಾಪನ್ನು ರೆಡಿ ಮಾಡಿದ್ದೀನಿ. ಬೇಗ ಬೇಗ ಹೋಗಿ ವಾಪಸ್ ಬೇಗ ಬರಬೇಕು, ಬಿಕಾಸ್ ಮತ್ತೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಬೇಕು. ಹಾಗಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ, ಒಂದು 11:30ವರೆಗೂ ಇದ್ದು ಅವನು ಕರ್ಕೊಂಡು ಬಂದುಬಿಡ್ತೀವಿ. ಸೊ ಇವಾಗ ಪಾಪನ ಎತ್ಕೊಂಡು ಹೋಗೋಣ ಬನ್ನಿ. ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಮೊನ್ನೆ ಹೋದಾಗಂತೂ ಅಳ್ತಾ ಇದ್ದ. ಇವತ್ತು ಖುಷಿಯಾಗಿದ್ದರೆ ಸಾಕು. ಹೇಳಿ ಕಳಿಸಿದ್ದೀನಿ ಬೆಳಗ್ಗೆ, ನಾವು ಬರ್ತೀವಿ ನೀನು ಹೋಗಿರು ಅಂತ. ಸೊ ನೋಡೋಣ ಬನ್ನಿ, ಇವಾಗ ಹೋಗೋಣ. ನೋಡಿ ಇಲ್ಲಿ ಆಟ ಆಡ್ತಾ ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಟಿಫನ್ ತಿನ್ನೋಕ್ಕೆ ಬಂದಿದ್ದೀವಿ. ನಾನಿವಾಗ ಔಟ್ಸೈಡ್ ಹೋದರೆ ಏನೂ ತಿನ್ನೋಂಗಿಲ್ಲ. ವೆರೈಟಿ ಇದ್ರೂ ಬರೀ ಇಡ್ಲಿ ದೋಸೆ ಅಷ್ಟೇ. ಸೊ ಹಾಗಾಗಿ ನಾನು ದೋಸೆ ತೊಗೊಂಡೆ. ಹಸ್ಬೆಂಡ್ ಏನೋ ರೈಸ್ ತೊಗೊಂಡಿದ್ರು, ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಸೊ ಇವಾಗ ಬಂದಿದ್ದೀವಿ ಸ್ಕೂಲ್ ಹತ್ರ. ಒಳಗಡೆ ಹೋಗಬೇಕು, ಇನ್ನೂ ಗೇಟ್ ಓಪನ್ ಮಾಡಿಲ್ಲ. ಫೈನಲ್ ಆಗಿ ಸ್ಕೂಲ್ ಹತ್ರ ಬಂದು ಈ ಥರ ವೆಲ್ಕಮ್ ಬೋರ್ಡ್ ಎಲ್ಲ ಹಾಕಿದ್ರು. ಆ್ಯಂಡ್ ಇಲ್ಲಿ ಸ್ಕೂಲಲ್ಲಿ ತುಂಬ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಪ್ರತಿ ಸಲಿನೂ ಮಾಡ್ತಾ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಬಿಕಾಸ್ ನಾವು ಓದ್ತಾ ಇದ್ದಾಗ ಎಜುಕೇಷನ್ ಸಿಸ್ಟಮ್ ಬೇರೆ ಥರ ಇತ್ತು, ಬಟ್ ಇವಾಗೆಲ್ಲ ತುಂಬ ಚೆನ್ನಾಗಿದೆ. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವಾಗ ನನ್ನ ಮಗು ಸ್ಕೂಲ್ಗೆ ಹೋಗಿ ಅದು ಡಿಫ್ರೆಂಟ್ ಅದೆಲ್ಲ ಕಲಿತಿರ್ಬೇಕಾರೆ. ಆ್ಯಂಡ್ ಒಳಗಡೆ ಹೋದ್ವಿ, ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು. ಸೊ ಈ ಥರ ರೆಡಿ ಮಾಡಿದರು. ಸೇಮ್ ಮನೇಲಿ ಹೇಗೆ ಮಾಡ್ತೀವೋ ಆ ಥರನೇ ಮಾಡಿದರು. ತುಂಬ ಚೆನ್ನಾಗಿತ್ತು. ಎಲ್ಲ ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಮಕ್ಕಳೆಲ್ಲ ಫುಲ್ ಟ್ರೆಡಿಷ್ನಲ್ ಆಗಿ ಬಂದಿದ್ದರು. ಎಲ್ಲ ಮಕ್ಕಳನ್ನ ನೋಡೋದೇ ಒಂಥರ ಖುಷಿ. ಬಿಕಾಸ್ ಮನೇಲಿ ಹಬ್ಬ ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ, ಬಟ್ ಸ್ಕೂಲಲ್ಲಿ ಮಾಡೋದು ಹೊಸದಲ್ವ. ಆ್ಯಂಡ್ ಚಿರುನ ಕರ್ಕೊಂಡು ಬಂದರು. ಅವನು ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಕಣ್ಣು ತುಂಬ ನೀರು ತುಂಬ್ಕೊಂಬಿಟ್ಟಿತ್ತು, ಬಟ್ ಈ ಸಲ ಹತ್ತಿಲ್ಲ. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರಂತೆ, ಅದನ್ನೆಲ್ಲ ತೋರಿಸ್ತಾ ಇದ್ದ. ಆ್ಯಂಡ್ ನೋಡಿ ಇವಾಗ ಕಣ್ಣು ಒರೆಸ್ಕೊತ ಇದನ್ನು ಬೇಜಾರಾಗೋಯ್ತು ನಮಗೇನೆ. ಆ್ಯಂಡ್ ಫೈನಲ್ ಆಗಿ ಅರಿಶಿನ ಕುಂಕುಮಕ್ಕೆ ಕರೆದಿದ್ರಲ್ಲ. ಆ್ಯಂಡ್ ನಾವೇ ಫಸ್ಟು ಹೋಗಿದ್ದು, ಬಿಕಾಸ್ ಬೇಗ ಹೋಗೋಣ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹಾಗೆ ಮೆಸೇಜ್ ಕೂಡ ಮಾಡಿದ್ರು, ಹೇಗಿದ್ರು ಹೋಗಿದ್ವಲ್ಲ ಅಂತ ಬೇಗನೆ ಹೋದ್ವಿ. ಆ್ಯಂಡ್ ಫಸ್ಟ್ ನಾವೇ ಹೋಗಿದ್ದು. ಇವಾಗ ಅರಿಶಿನ ಕುಂಕುಮ ಎಲ್ಲ ತೊಗೊತಾ ಇದ್ದೀವಿ. ಚೆನ್ನಾಗಿರುತ್ತೆ ಒಂಥರ. ಬಿಕಾಸ್ ನಮ್ಮ ಮಕ್ಕಳು ಸ್ಕೂಲಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ನೋಡೋಕ್ಕೆ. ಆ್ಯಂಡ್ ಇವಾಗ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಫೋಟೋಸ್ ಎಲ್ಲ ಇಡ್ಸ್ಕೊಂಡ್ವಿ. ಅವರು ಕೂಡ ತೊಗೊಂಡ್ರು. ಆಮೇಲೆ ಇವಾಗ ಅವ್ರ ಮಿಸ್ಗಳಿಗೆಲ್ಲ ಬಾಯ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಅವ್ರ ಮಿಸ್ನ ಮ್ಯಾಮ್ ಅಂತಲೇ ನಮ್ಮ ಹಸ್ಬೆಂಡ್ ಅದನ್ನು ಚೆನ್ನಾಗಿ ರೇಗಿಸ್ತಾ ಇರ್ತಾರೆ ಅವಾಗವಾಗ ಅವನಿಗೆ. ಸೊ ಅರಿಶಿನ ಕುಂಕುಮ ಕೂಡ ಕರೆದಿದ್ರು. ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಇವಾಗ ಈಸ್ಕೊಂಡು ಚಿರುನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಇದೆ, ಅದನ್ನು ತೊಗೊಂಡು ಇವಾಗ ವಾಪಸ್ ಮನೆಗೆ ಹೋಗ್ಬೋದು. ಸೂಪರಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಸೊ
ಸೊ ಇಲ್ಲಿ ನೋಡಿ ನಮ್ಮ ಚಿರುಮ ಏ ಚಿರು ಏನು ಮಾಡಿದ್ರು ನಿಮ್ಮ ಸ್ಕೂಲಲ್ಲಿ? ಹಾಂ ಹಾಂ ಹೌದಾ. ಫ್ಯಾನ್ಸಿ ಸ್ಟೋರಲ್ಲಿ ಕೆಲವೊಂದು ಐಟಮ್ ಬೇಕಿತ್ತು, ಕರಿಮಣಿ ಬೇಕಿತ್ತು. ಸೊ ಹಾಗಾಗಿ ಅದನ್ನು ತೊಗೊತಿದ್ದೆ. ತುಂಬ ಹುಡುಕ್ತೆ ಅಪ್ಪ, ಸಿಕ್ಕಾಪಟ್ಟೆ ಕಷ್ಟ ಕೆಲವೊಂದು ಐಟಮ್ಗಳನ್ನ ಇಲ್ಲಿ ಹುಡ್ಕೋದು. ಇಲ್ಲೇ ಫಸ್ಟ್ ಹುಡುಕಿದ್ದು, ಆಮೇಲೆ ಒಂದು 4-5 ಅಂಗಡಿ ಹುಡುಕ್ತೆ, ಅಲ್ಲೆಲ್ಲೂ ಸಿಗದಿದ್ದಕ್ಕೆ ಮತ್ತೆ ವಾಪಸ್ ಇಲ್ಲೇ ಬಂದು ತೊಗೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಬಂದಮೇಲೆ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಇವಾಗ ಓಡ್ತಾ ಇದ್ದಾರೆ. ನಾನು ಇಬ್ಬರೂ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸೊ ಸ್ಕೂಲಿಗೆ ಹೋಗಿ ಬಂದ್ವಿ. ಹಸ್ಬೆಂಡ್ ಕೂಡ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅವರು ವರ್ಕಿಗೆ ಹೋದರು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬೈಕಲ್ಲಿ ಓಡಾಡಿದ್ರೇ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬರುತ್ತೆ ನನಗೆ. ಬೈಕಲ್ಲೆಲ್ಲ ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ. ನನ್ನ ಮಗುನ ಎತ್ಕೊಂಡು ಇನ್ನೊಂದು ಕಡೆ ಚಿರುನೂ ಕೂರಿಸ್ಕೊಂಡು, ಸೊ ಚಿರುನೂ ಕರ್ಕೊಂಡು ಬಂದ್ವಿ. ಇಲ್ಲಿದ್ದಾನೆ, ಇಲ್ಲಿ ನೋಡಿ ಚಿರುಮ, ಅವನು ಸ್ಕೂಲಿಂದ ಹಂಗೆ ಕರ್ಕೊಂಡು ಬಂದ್ವಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆ್ಯಂಡ್ ನಾಳೆ ಶನಿವಾರ, ಫಸ್ಟು ಶ್ರಾವಣ ಶನಿವಾರ. ನಾವು ಶ್ರಾವಣ ಶನಿವಾರ ಮಾಡೋದು, ಹಾಗಾಗಿ ಪೂಜೆ ಎಲ್ಲ ಮಾಡಬೇಕು. ಹೂವು ಕೂಡ ಹಾಗೆ ತೊಗೊಂಡು ಬಂದೆ. ನಮ್ಮ ಮನೇಲಿ ಆಲ್ಮೋಸ್ಟ್ 3 months ಆಯ್ತೇನೋ ಪೂಜೆ ಎಲ್ಲ ಮಾಡಿ. ದೇವ್ರ ಮನೆ ಅಂತೂ ನೋಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ಫೈನಲಾಗಿ ಯಾವಾಗಪ್ಪ ಮನೆ ಅದೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಕೊತಾ ಇದ್ದೀನಿ. ಸೊ ಹಾಗಾಗಿ ಇವರಿಬ್ಬರನ್ನೂ ಮಲಗಿಸ್ಬಿಟ್ಟು ನಾನು ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಹೂವೆಲ್ಲ ತೊಗೊಂಡು ಬಂದಿದ್ದೀನಿ, ಅದು ಕಟ್ಕೋಬೇಕು. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತದೇ. ರೆಸ್ಟ್ ಎಲ್ಲ ಮಾಡಿದ್ಮೇಲೆ ಆಶಾ ಕಾರ್ಯಕರ್ತರು ಮತ್ತು ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಮಗು ಹೇಗಿದೆ ಏನು ಅಂತ ಬಂದು ಅವಾಗವಾಗ ಚೆಕ್ ಮಾಡ್ತಾ ಇರ್ತಾರೆ. ಸೊ ಬಂದು ನೋಡ್ಕೊಂಡು ಹೋದರು. ತುಂಬ ಚೆನ್ನಾಗಿ ಅನಿಸುತ್ತೆ. ಗೌರ್ಮೆಂಟಿಂದ ಎಷ್ಟೊಂದು ಫೆಸಿಲಿಟೀಸ್ ಎಲ್ಲ ಇರುತ್ತಲ್ವ ಅಂತ ಒಂದೊಂದು ಸಲ ಅನಿಸುತ್ತೆ. ಆ್ಯಂಡ್ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ನಾಳೆ ಶ್ರಾವಣ ಶನಿವಾರ, ಮೊದಲನೇ ಶ್ರಾವಣ ಶನಿವಾರ, ಹಾಗಾಗಿ ಹೂವು ಕೂಡ ಇಸ್ಕೊಂಡು ಬಂದಿದ್ದೆ ದೇವನಹಳ್ಳಿಯಿಂದ. ಅದು ಕೂಡ ಎಲ್ಲ ಕಟ್ಟಿ ಎತ್ತಿಕ್ಬಿಟ್ಟು, ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಗಿಡ ಎಲ್ಲ ಹಾಕಿದ್ನಲ್ಲ, ಅದರಲ್ಲೂ ಕೂಡ ರೋಸ್ ಎಲ್ಲ ತುಂಬ ಬಿಟ್ಟಿತ್ತು, ಕಿತ್ತೇ ಇದ್ದಿದ್ದಿಲ್ಲ. ಹಾಗಾಗಿ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಆಮೇಲೆ ಚಿರು ನಾನು ಕಿತ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಅವನು ಸರಿ ಹೋಗಲಿ ಅವನಿಗೆ ಕಿತ್ತಲಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಇವಾಗ ಅವನೇ ಕಟ್ ಮಾಡಿ ತೆಗಿತಾ ಇದ್ದಾನೆ. ತುಂಬ ರೋಸಸ್ ಎಲ್ಲ ಬಿಟ್ಟಿತ್ತು, ಹೇಗಿದ್ರು ಪೂಜೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಇನ್ನೂ ಕಲರ್ ರೋಸ್ ಎಲ್ಲ ಹಾಕಬೇಕು ಅಂತ. ಪಾಪು ಸ್ವಲ್ಪ ದೊಡ್ಡದಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಪಾಪನ ಮತ್ತೆ ಮಲಗಿಸ್ಬಿಟ್ಟು ಸಂಜೆ ನೋಡಿ ನಮ್ಮ ಮನೆ ದೇವ್ರ ಮನೆ ಹೇಗಾಗಿದೆ ಅಂತ. ನಾನು ದೇವ್ರ ಪೂಜೆ ಮಾಡದೇ ಇದ್ದಿದ್ದಕ್ಕೆ ಈ ರೀತಿ ಆಗಿದೆ. ಹಾಗಾಗಿ ಇವತ್ತು ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಔಟ್ಸೈಡ್ ಇಟ್ಬಿಟ್ಟು ಇವಾಗ ದೇವ್ರ ಮನೆಯೆಲ್ಲ ಫೈನಲ್ ಆಗಿ ಕ್ಲೀನ್ ಮಾಡಿದ್ದೀನಿ. ಪ್ರತಿಯೊಂದು ಅಷ್ಟು ಟೈಲ್ಸಿಂದ ಹಿಡಿದು ಪ್ರತಿಯೊಂದು ಫುಲ್ಲು ಕ್ಲೀನಾಗಿ ಉಜ್ಜಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಗಂಜಲ ಬೇಕಾಗಿತ್ತು, ಬಿಕಾಸ್ ತುಂಬ ದಿನ ಆಗಿತ್ತಲ್ವ, ಅದಕ್ಕೆ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಆ್ಯಂಡ್ ಹಸು ಎಬ್ಬರಿಸೋದೇನೋ ಎಬ್ಬರಿಸ್ಬಿಟ್ಟೆ, ಬತ್ತೆ ಅದು ಇಟ್ಕೊಳ್ಳೋಕ್ಕೆ ಆಗಿಲ್ಲ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು ಎಲ್ಲಿ ಒದ್ಬಿಡುತ್ತೋ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಪಕ್ಕದಲ್ಲಿರೋ ಹಸು ಆಗ್ತು, ಅದನ್ನೇ ಇಟ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ ನನ್ನ ಬೃಂದಾವನ ಅಂದರೆ ನನ್ನ ತುಳಸಿ ಕಟ್ಟೆ ಕೂಡ ತುಂಬ ದಿನ ಆಗಿತ್ತು ಒರೆಸಿ ಎಲ್ಲ, ಬಿಕಾಸ್ ಎಣ್ಣೆ ಎಲ್ಲ ಸೋರಿ ಅದು ಮಾರ್ಕ್ ಎಲ್ಲ ಹಾಗೆ ಇತ್ತು. ಅದಕ್ಕೆ ಇವತ್ತು ಚೆನ್ನಾಗಿ ಎಲ್ಲ ಪ್ರತಿಯೊಂದೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ನಾಳೆ ಶನಿವಾರ ಆಗಿರೋದ್ರಿಂದ ಒಂದೇ ಸಲ ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊತೀನಿ ಅಂದರೆ ಆಗಲ್ಲ. ಹಾಗಾಗಿ ಮಗುನ ಇಟ್ಕೊಂಡು ಕಷ್ಟ ಆಗುತ್ತೆ. ಸೊ ಹಿಂದಿನ ದಿನವೇ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಫೈನಲ್ ಆಗಿ ಈ ಥರ ಇದೆ. ನಾನು ಇಲ್ಲಿ ಕಾಂಪೌಂಡ್ ಮೇಲೆ ಇಕ್ಕಿದ್ದೀನಿ. ಕೆಳಗಡೆ ಇಟ್ಟಿದ್ದೆ ಫಸ್ಟು, ಬಟ್ ಅದು ಸರಿ ಹೋಗಿಲ್ಲ, ಅದಕ್ಕೋಸ್ಕರ ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ನೈಟ್ ಇವಾಗ ಒಂದು 9 o'clock ಆಗಿದೆ. ಪಾಪುನ ಮಲಗಿಸ್ಬಿಟ್ಟು ಆಲ್ಮೋಸ್ಟ್ ಮನೆ ಒರೆಸೋದಿರ್ಬೋದು, ಪಾತ್ರೆ ವಾಶ್ ಮಾಡೋದು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸು ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದರೆ ಕಷ್ಟ ಆಗುತ್ತೆ ಅಂತ. ಆ್ಯಂಡ್ ದೇವ್ರ ಸಾಮಾನು ಕೂಡ ತೊಳ್ಕೊಂಡು ಬಂದೆ. ಇವಾಗ ಅದನ್ನು ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಅಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಗೆದ್ದು ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಅದು ವಾಟರ್ ಮಾರ್ಕ್ ಹಾಗೇ ಇರುತ್ತೆ. ಹಾಗಾಗಿ ನಾನು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಇಟ್ಬಿಡ್ತೀನಿ. ಆ್ಯಂಡ್ ಹಸ್ಬೆಂಡ್ಗೆ ಕೆಲವೊಂದು ಐಟಮ್ ಕೂಡ ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ, ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಬರ್ತಾ ಅವರು ತೊಗೊಂಡು ಬರ್ತಾರೆ. ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಆ್ಯಂಡ್ ಈ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ನನಗೆ ಆಲ್ಮೋಸ್ಟ್ ಒಂದು 10:30, 11 o'clock ಆಗಿತ್ತು. ಅಷ್ಟರಲ್ಲಿ ಮತ್ತೆ ಪಾಪು ಕೂಡ ಎದ್ದರು. ಅವ್ರನ್ನೂ ಆಟ ಆಡಿಸ್ಕೊಂಡು ಫೀಡ್ ಮಾಡಿಬಿಟ್ಟು ಮಲಗಿಸ್ಕೊಂಡಿದ್ದೀನಿ. ಹಸ್ಬೆಂಡ್ ಇನ್ನೇನು ಬರ್ತಾಯಿದ್ದೀನಿ ಅಂತ ಕಾಲ್ ಕೂಡ ಮಾಡಿದರು. ಓಕೆ, ಅಷ್ಟರಲ್ಲಿ ಇವ್ರನ್ನೂ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಲಗಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಚಿರು ಕೂಡ ಎದ್ದೇ ಇದ್ದ. ಆ್ಯಂಡ್ ಅವ್ರಿಗೆ ಏನೇನೋ ಐಟಮ್ ಹೇಳಿದ್ನಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ರು, ತೋರಿಸ್ತಾ ಇದ್ದಾರೆ.
ನೋಡಿದ್ರಲ್ಲ ಹೇಗಿತ್ತು ನಮ್ಮ ಡೇ ಅಂತ. ಫುಲ್ ಡೇ ಬ್ಯುಸಿಯಾಗಿ ಇದೆ, ಸಿಕ್ಕಾಪಟ್ಟೆ ಕೆಲಸ, ಸಾಕಾಗೋಗಿದೆ, ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಇವಾಗ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ, ಬೆಳಗ್ಗೆಗೆ ಏನಿದ್ರು ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.